ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಭಾರತದಲ್ಲಿ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಅಥವಾ ಯಾವುದೇ ಕೋರ್ಟ್ ಕೊಡುವಂತಹ ಯಾವುದೇ ತೀರ್ಪು ಅಥವಾ ಅದು ಕೊಡುವಂತಹ ಕೆಲವು ಅಬ್ಸರ್ವೇಷನ್ಗಳ ವಿರುದ್ಧ ಮಾತನಾಡಬೇಕಾದರೆ ತುಂಬ ಜಾಗರೂಕರಾಗಿರಬೇಕು. ಇಲ್ಲದೆ ಹೋದರೆ ನ್ಯಾಯಾಂಗ ನಿಂದನೆ ಆಗಿಬಿಡುತ್ತೆ, ಶಿಕ್ಷೆ ಆಗಿಬಿಡುತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತಹ ಭಯ. ಹಾಗಾಗಿ ಆ ಕೋರ್ಟ್ಗಳು ಯಾವುದೇ ಕೋರ್ಟ್ ಆಗಿರಲಿ, ಸುಪ್ರೀಂ ಕೋರ್ಟಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯ ಇರಬಹುದು, ಮೆಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಯಾವ ಕೋರ್ಟು ಸಹ ತೀರ್ಪನ್ನು ಕೊಟ್ಟರೆ ಅಥವಾ ಏನಾದರೂ ಒಂದು ಹೇಳಿದ್ರೆ ಅದರ ಬಗ್ಗೆ ಅದನ್ನು ಟೀಕೆ ಮಾಡಬೇಕಾದ್ರೂ ಸಹ, ಅದನ್ನು ಪ್ರಶ್ನೆ ಮಾಡಬೇಕಾದ್ರೂ ಸಹ ಸಾಕಷ್ಟು ಜಾಗರೂಕತೆಯಿಂದ ಮಾಡ್ತಾರೆ. ಆದರೆ ನೀವು BJP ಅಥವಾ ಸಂಘ ಪರಿವಾರದ ಸದಸ್ಯರಾಗಿದ್ದರೆ ಆ ಒಂದು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ನಿನ್ನೆಯಿಂದ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ BJPಗರು ಪ್ಲಸ್ ಸಂಘ ಪರಿವಾರದ ಒಂದಷ್ಟು ಗೂಂಡಾ ಮನಸ್ಥಿತಿಯ ಜನ ಏನಿದ್ದಾರೆ ಅವರು ಮಾಡ್ತಾ ಇರುವಂತಹ ಟೀಕೆಗಳು, ಪೋಸ್ಟ್ಗಳು, ಅವುಗಳನ್ನು ನೋಡಿದ್ರೆ ಸುಪ್ರೀಂ ಕೋರ್ಟನ್ನು ಈ ರೀತಿಯಾಗೂ ಸಹ ಟೀಕೆ ಮಾಡ್ತಾರಾ ಅನ್ನುವಂತಹದ್ದಕ್ಕೆ ನಮಗೆಲ್ರಿಗೂ ಸಹ ಗಾಬರಿ ಆಗುತ್ತೆ. ಯಾಕಂದರೆ ಇವರು ಸುಪ್ರೀಂ ಕೋರ್ಟನ್ನು ಸಹ ಒಪ್ಪೋದಿಲ್ಲ. ಎಲ್ಲಿಯವರೆಗೆ ಅವರ ಪರವಾಗಿ ತೀರ್ಪಿರುತ್ತೋ ಅಲ್ಲಿಯವರೆಗೆ ಮಾತ್ರ ಅದನ್ನು ಒಪ್ತಾರೆ, ಇಲ್ಲದೆ ಹೋದರೆ ಅದನ್ನು ಸಹ ಒಪ್ಪೋದಿಲ್ಲ. ಇನ್ಕ್ಲೂಡಿಂಗ್ ಯಾರೋ ಹಾದಿ ಬೀದಿ ದಾಸಯ್ಯ ಅಲ್ಲ, ಈ ದೇಶದ ಉಪರಾಷ್ಟ್ರಪತಿ ಮತ್ತೆ ಹೇಳ್ತಾ ಇದ್ದೀನಿ, ಜಗದೀಪ್ ಧನ್ಕರ್ ಅವರು ಸಹ ಸುಪ್ರೀಂ ಕೋರ್ಟನ್ನು ಟೀಕೆ ಮಾಡಿದ್ದಾರೆ. ಅದು ಸೂಪರ್ ಪಾರ್ಲಿಮೆಂಟ್ ಆಗ್ತಾ ಇದೆ, ಸೂಪರ್ ಸಂಸತ್ ಆಗ್ತಾ ಇದೆ, ನ್ಯೂಕ್ಲಿಯರ್ ಮಿಸೈಲ್ ಆಗ್ತಾ ಇದೆ ಈ ದೇಶಕ್ಕೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬಿಡೋದು. ಅದು ಉಪರಾಷ್ಟ್ರಪತಿ, ದೇಶದ ಉಪರಾಷ್ಟ್ರಪತಿ. ಯಾಕೆ? ಸುಪ್ರೀಂ ಕೋರ್ಟು ಗವರ್ನರ್ಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಗಡುವು ನಿಗದಿ ಮಾಡಿರೋದಕ್ಕೆ. ಬಿಲ್ಲುಗಳು ನಿಮ್ಮ ಹತ್ರ ಬಂದಾಗ ಈ ಕಾಲಮಿತಿಯಲ್ಲಿ ನೀವು ಅವುಗಳನ್ನು ಡಿಸ್ಪೋಸ್ ಮಾಡಬೇಕು, ಅವುಗಳಿಗೆ ಅಂಕಿತ ಹಾಕಬೇಕು ಅಥವಾ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಕ್ಕೆ ಅವರು ಗರಂ ಆಗಿದ್ದಾರೆ. ಇನ್ನೊಂದು ಕಡೆ ವಕ್ಫ್ ಬೋರ್ಡ್ ವಿಚಾರವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ವಕ್ಫ್ ಬೋರ್ಡಿನ 2 ಅಂಶಗಳ ಆಧಾರದ ಮೇಲೆ ಸರ್ಕಾರವೇ ಮಂಡಿಯೂರಿ ಕೇಳ್ಕೋಬೇಕಾಯಿತು, ನಾವು ಅದನ್ನು ಲಾಗು ಮಾಡೋದಿಲ್ಲ, ಜಾರಿ ಮಾಡೋದಿಲ್ಲ ಅಂತ. ಆಗ ಸುಪ್ರೀಂ ಕೋರ್ಟ್ ಸ್ವಲ್ಪ ತಣ್ಣಗಾಗಿ ಮುಂದಿನ ತಿಂಗಳು 5ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ. ಇಲ್ಲದೆ ಹೋಗಿದರೆ ತಡೆ ಕೊಟ್ಟುಬಿಡ್ತಾ ಇತ್ತು ಆ ಅಂಶಗಳ ಮೇಲೆ ಅನ್ನುವುದು ನಿನ್ನೆ ನಮಗೆ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟನ್ನು ಸಹ ಸಂಘ ಪರಿವಾರದ ಗೂಂಡಾಗಳು, ಸಂಘಿ ಮನಸ್ಥಿತಿಯ ಜನ ಎಷ್ಟು ಕೀಳು ಮಟ್ಟಕ್ಕೆ ಹೋಗಿ ಅದನ್ನು ಟೀಕೆ ಮಾಡ್ಬೋದು, ನಿಂದಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅನ್ನೋದನ್ನು ವಿವರಿಸ್ತೀನಿ. ಆದರೆ ದಿಸ್ ಇಸ್ ರಿಯಲಿ ಒಂದು ಬನಾನಾ ರಿಪಬ್ಲಿಕ್ ಅಂತಾರೆ, ಯಾರು ಏನು ಬೇಕಾದರೂ ಮಾಡ್ಬೋದು, ಯಾವನು ಕೇಳೋನಿಲ್ಲ ಅನ್ನೋದು. ಇನ್ನೊಂದು ಅಬ್ಸಲ್ಯೂಟ್ ಸರ್ವಾಧಿಕಾರದ ಹೊಸ್ತಿಲಲ್ಲಿ ಬಂದು ನಿಂತಿದ್ದೀವ ಅನ್ನುವ ಅನುಮಾನಗಳು ಮೂಡೋ ರೀತಿಯಲ್ಲಿ ಈ ನಡವಳಿಕೆಗಳಿದೆ. ಸೊ ಏನು, ಮೊದಲಿಗೆ ನಮ್ಮ ದೇಶದ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅವರು ಆಡಿರುವಂತಹ ಮಾತುಗಳನ್ನು ನೋಡೋದಾದರೆ, ಅವರು ಮಾತಾಡಿರುವಂಥದ್ದು ಟೀಕೆ ಮಾಡಿರೋದು ಸುಪ್ರೀಂ ಕೋರ್ಟ್ನ ಮಾತಲ್ಲ, ಅದು ಟೀಕೆ ಆರೋಪ. ಸುಪ್ರೀಂ ಕೋರ್ಟು ಮುಖ್ಯವಾದ 2 ತೀರ್ಪುಗಳನ್ನು ಕಳೆದ ವಾರ ಕೊಟ್ಟಿತ್ತು. ಒಂದು ರಾಜ್ಯಪಾಲರ ಕುರಿತಾಗಿ, ಇನ್ನೊಂದು ರಾಷ್ಟ್ರಪತಿಗಳ ಕುರಿತಾಗಿ. ತಮಿಳುನಾಡಿನ ರಾಜ್ಯಪಾಲರ RN ರವಿ ವರ್ಷಗಟ್ಟಲೆ ಬಿಲ್ಲುಗಳನ್ನು ಪಾಸ್ ಮಾಡದೆ ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದ್ದರು. ಅವರು ಕಳಿಸೋ ಬಿಲ್ಲುಗಳನ್ನ ಹಂಗೆ ಪಕ್ಕಕ್ಕೆ ಇಟ್ಕೊಂಡು ವರ್ಷಗಟ್ಟಲೆ ಇಟ್ಕೊಂಡಿರ್ತಾಯಿದ್ರು. ಅದರ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಹೇಳ್ತೋ, ಇಷ್ಟು ದಿನ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ಸಹಿನೇ ಬೇಕಾಗಿಲ್ಲ, ಆ ಬಿಲ್ಲೆಲ್ಲ ಪಾಸ್ ಆದಂಗೆ ಇನ್ನು ಮೇಲೆ ಬರುವಂತಹ ಬಿಲ್ಲುಗಳನ್ನು 1 ತಿಂಗಳ ಒಳಗೆ ನೀವು ವಾಪಸ್ ಕಳಿಸ್ಬೇಕು. ಏನೋ ಒಂದಷ್ಟು ಕ್ಲಾರಿಫಿಕೇಷನ್ ಕೇಳಬೇಕು ಅಂದರೆ 1 ತಿಂಗಳ ಒಳಗೆ ಕ್ಲಾರಿಫಿಕೇಷನ್ ಕಳಿಸಿ, ಇಲ್ಲದೆ ಹೋದರೆ 3 ತಿಂಗಳ ಒಳಗೆ ಸಹಿ ಮಾಡಿ ಮುಗಿಸಿ. ವಾಪಸ್ ಕಳಿಸಿದ ನಂತರನೂ ಮತ್ತೆ ವಾಪಸ್ ಕಳ್ಸೋಕ್ಕಾಗಲ್ಲ. 1 ಬಾರಿ ವಾಪಸ್ ಕಳಿಸಿ, ಅದು ಮತ್ತೆ ಸದನಕ್ಕೆ ಹೋಗಲಿ, ಸದನದಲ್ಲಿ ಚರ್ಚೆ ಆಗಲಿ, ಸದನದಲ್ಲಿ ಪಾಸ್ ಆದರೆ 2ನೇ ಸಲ ಅದು ವಾಪಸ್ ನಿಮ್ಮ ಹತ್ರ ಬಂದರೆ ನೀವು ಸಹಿ ಮಾಡಲೇಬೇಕು. ಸಹಿ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕು. ಅದು 1 ತಿಂಗಳಲ್ಲಿ ಆಗಿಬಿಡಬೇಕು ಅಂತ ಕಾಲ ಮಿತಿಯನ್ನು ನಿಗದಿ ಮಾಡ್ತು. ಇನ್ನೊಂದು ಕಡೆ ರಾಷ್ಟ್ರಪತಿಗಳಿಗೂ ಹೇಳ್ತು, 3 ತಿಂಗಳ ಒಳಗೆ ನೀವು ಬಿಲ್ಲುಗಳನ್ನು ಪಾಸ್ ಮಾಡಲೇಬೇಕು. ಅದನ್ನು ಹಾಗೆ ವರ್ಷಗಟ್ಟಲೆ ಕೊಳೆಯೋ ಹಾಗೆ ಬಿಡೋಕ್ಕೆ ಆಗೋದಿಲ್ಲ ಅಂತ. ಸಂವಿಧಾನದಲ್ಲಿರುವಂತಹದ್ದನ್ನು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಿ ಅಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇದು BJP ಅವರಿಗೆ ಸಹಿಸೋಕ್ಕಾಗ್ತಿಲ್ಲ.
ಯಾಕೆ ಹೇಳಿ? ಅದು ಮೋದಿ ಸರ್ಕಾರ ಮಾಡ್ತಿರುವಂತಹ ಷಡ್ಯಂತ್ರ ಕುತಂತ್ರಗಳಿಗೆ ಅಡ್ಡಿ ಆಗುತ್ತೆ. ರಾಜ್ಯ ಸರ್ಕಾರಗಳನ್ನ, ರಾಜ್ಯಪಾಲರನ್ನ ಇಟ್ಕೊಂಡು ಅವರಿಗೆ ಒಂದು ರೀತಿ ಕಿರಿಕಿರಿ ನಿರಂತರ ಕಿರಿಕಿರಿ ಕೊಡುವ ಕೆಲಸವನ್ನು ಮೋದಿ ಸರ್ಕಾರ ಮೊದಲಿಂದಲೂ ಮಾಡ್ತಾ ಇದೆ. ಅದಕ್ಕೆ ಈಗ ಬ್ರೇಕ್ ಬಿತ್ತಲ್ಲ ಸುಪ್ರೀಂ ಕೋರ್ಟಿಂದ. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗ ವಿಲನ್ ಆಗಿಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂದರೆ, ದೇಶದ ಉಪರಾಷ್ಟ್ರಪತಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಇಸ್ ಟ್ರೈಂಗ್ ಟು ಬಿ ಸೂಪರ್ ಪಾರ್ಲಿಮೆಂಟ್. ಸುಪ್ರೀಂ ಕೋರ್ಟು ಸೂಪರ್ ಸಂಸತ್ತಾಗ್ತಾ ಇದೆ, ಅಂದರೆ ಸಂಸತ್ತಿಗಿಂತ ಮೇಲೆ ಹೋಗ್ತಾ ಇದೆ. ಜನರ ಆಯ್ಕೆಯಿಂದ ಬಂದಿರೋ ಸರ್ಕಾರದ ಸಂಸತ್ತೇನಿದೆ ಅದಕ್ಕಿಂತ ಮೇಲೆ ಹೋಗುವಂಥ ಪ್ರಯತ್ನ ಮಾಡ್ತಿದೆ. ಪ್ಲಸ್ ಸಂಸತ್ತು ಒಂಥರ ನ್ಯೂಕ್ಲಿಯರ್ ಮಿಸೈಲ್ ಆಗ್ಬಿಟ್ಟಿದೆ, ಯಾವಾಗ ಬಡಿಯುತ್ತೆ ಅಂತ ಗೊತ್ತಾಗ್ತಿಲ್ಲ. ಈ ರೀತಿಯಾದಂತಹ ಆಲೋಚನೆಯನ್ನು ಸುಪ್ರೀಂ ಕೋರ್ಟ್ ಬಗ್ಗೆ ಮಾಡಿದೆ. ನೀವು ಯಾರಾದರೂ ಇಷ್ಟೆಲ್ಲ ಇದರಲ್ಲಿ 1% ಮಾತಾಡಿದರೆ ಇಷ್ಟೊತ್ತಿಗೆ ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿರೋದು ಡೆಫಮೇಷನ್ ಕೇಸಿಂದ ಹಿಡಿದು ನ್ಯಾಯಾಂಗ ನಿಂದನೆಯವರೆಗೆ ಎಲ್ಲ ಕೇಸುಗಳು ಮೈ ಮೇಲೆ ಬಿದ್ದು ಸುಪ್ರೀಂ ಕೋರ್ಟಲ್ಲಿ ಕರೆದು ನಿಲ್ಲಿಸಿರೋರು. ಕುನಾಲ್ ಕಾಮ್ರಾ ಒಂದು ಸಲ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಒಂದು ಕಮೆಂಟ್ ಹಾಕಿದ್ದಕ್ಕೆ ಹಿ ವಾಸ್ ಕಾಲ್ಡ್ ಟು ದ ಸುಪ್ರೀಂ ಕೋರ್ಟ್ ಕರೆಸಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಆದರೆ ದೇಶದ ಉಪರಾಷ್ಟ್ರಪತಿನೇ BJP ಏಜೆಂಟ್ ಥರ ಕೆಲಸ ಮಾಡೋ ಉಪರಾಷ್ಟ್ರಪತಿಗಳು ಯಾವತ್ತೂ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೇ ಇಲ್ಲ. ಸಂಸತ್ನಲ್ಲಿ ನೀವು ನೋಡ್ಬೋದು ಅವರು ಸಭಾಧ್ಯಕ್ಷರಾಗಿ ರಾಜ್ಯಸಭೆಯಲ್ಲಿ ನಡ್ಕೊಳ್ಳೋ ರೀತಿ, ಚೇರ್ಮನ್ ಆಗಿ ಅಲ್ಲೇ ಗೊತ್ತಾಗುತ್ತೆ BJPಯ ಪಕ್ಕ ಏನಂತಾರೆ ಪ್ರತಿನಿಧಿಯ ರೀತಿಯಲ್ಲಿ ಕೆಲಸ ಮಾಡೋದು. ಅಂಥವರು ಈಗ ಮೋದಿ ನಡೆಸುವಂತಹ ಷಡ್ಯಂತ್ರಗಳು, ರಾಜ್ಯಪಾಲರ ಮೂಲಕ ನಡೆಸುವ ಷಡ್ಯಂತ್ರಗಳಿಗೆ ಅಡ್ಡಿಯಾಗುತ್ತೆ, ರಾಜ್ಯಪಾಲರ ವಿರುದ್ಧ ತೀರ್ಪು ಕೊಟ್ಟಿರೋ ಕಾರಣಕ್ಕಾಗಿ ಈ ರೀತಿ ಸುಪ್ರೀಂ ಕೋರ್ಟ್ನ ಅದೊಂದು ಕಡೆ. ಆದರೆ ಇನ್ನು ಈ ₹2 ಗಿರಾಕಿಗಳಿದಾರಲ್ಲ, ಹಾದಿ ಬೀದಿ ರೌಡಿಗಳು, ಅಂಥವರು ಒಂದಷ್ಟು ಜನ ಸುಪ್ರೀಂ ಕೋರ್ಟ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ಲಸ್ ಸುಪ್ರೀಂ ಕೋರ್ಟ್ ಚಿತ್ರ, ಪ್ಲಸ್ ಅದೇ ಸುಪ್ರೀಂ ಕೋರ್ಟನ್ನು ಗುಂಬಜ್ ರೀತಿಯಲ್ಲಿ, ಮಸೀದಿಯ ರೀತಿಯಲ್ಲಿ ಬಿಂಬಿಸಿ ಅದು ಸುಪ್ರೀಂ ಕೋರ್ಟಲ್ಲ ಶರಿಯತ್ ಕೋರ್ಟ್ ಅಂತೆಲ್ಲ ಟೀಕೆ ಮಾಡಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಆ ಚಿತ್ರ ನೀವು ನೋಡ್ಬೋದು, ಅಲ್ಲಿದೆ. ಎಂತಹ ದುರಂತ ನೋಡಿ. ಇಷ್ಟಾಗ್ತಿದ್ರು ಸಹ ಸರ್ಕಾರ ಬಾಯಿ ಮುಚ್ಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಇಲ್ಲಿಯವರೆಗೆ ಮೋದಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅದರಲ್ಲೂ ವಿಶೇಷವಾಗಿ ಚಂದ್ರಚೂಡ್ ಅಂತವರು ಬಹಳಷ್ಟು ಸಹಕಾರಿಯಾಗಿ ನಡ್ಕೊಂಡ್ರು ಅನ್ನೋದು ಅವ್ರ ಮೇಲಿರೋ ಆರೋಪ. ಮೋದಿಗೆ ಸಹಕಾರಿಯಾಗಿ ನಡ್ಕೊಂಡ್ರು ಅಂತ. ಆದರೆ ಸಂಜೀವ್ ಖನ್ನಾ ಅವರು CJI ಆಗಿದ್ದ ತಕ್ಷಣವೇ ಬ್ಯಾಕ್ ಟು ಬ್ಯಾಕ್ ಸಂವಿಧಾನಾತ್ಮಕವನ್ನು, ಈ ದೇಶದ ಸಂವಿಧಾನವನ್ನು ಕಾಪಾಡುವ, ಈ ದೇಶದ ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿಯುವಂತಹ ತೀರ್ಪುಗಳನ್ನೇ ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್. ಒಂದು ಕಡೆ ಮಸೀದಿಗಳ ಕೆಳಗೆ ಲಿಂಗ ಹುಡ್ಕೋದು, ದೇವ್ರನ್ನ ಹುಡ್ಕೋದು, ದೇವಸ್ಥಾನ ಹುಡ್ಕೋದಕ್ಕೆ ಬ್ರೇಕ್ ಹಾಕಿದ್ರು. ರಾಜ್ಯಪಾಲರಿಗೆ ಬ್ರೇಕ್ ಹಾಕಿದ್ರು. ರಾಜ್ಯಪಾಲರು ನಿಮ್ಮ ಇಷ್ಟ ಬಂದಂಗೆ ನಡ್ಕೊಳ್ಳೋ ಹಾಗಿಲ್ಲ, ಜನರಿಂದ ಆಯ್ಕೆಯಾದ ಸರ್ಕಾರ ಕಳಿಸಿದ ಬಿಲ್ಗಳನ್ನು ನೀವು ಪಾಸ್ ಮಾಡಬೇಕು. ಇಲ್ಲಿಯವರೆಗೆ ಪಾಸ್ ಮಾಡಿದಿರೋ, ಈ ವರ್ಷಗಟ್ಟಲೆ ಇಟ್ಕೊಂಡಿರೋ ಬಿಲ್ಲನ್ನು ನಿಮ್ಮ ಸಹಿ ಇಲ್ಲದೇ ಪಾಸ್ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ ಅಂದರು. ರಾಷ್ಟ್ರಪತಿಗಳಿಗೂ ಅದನ್ನೇ ಹೇಳಿದ್ರು, ಕಾಲಮಿತಿಯಲ್ಲಿ ನೀವು ಫೈಲ್ಗಳನ್ನು ಡಿಸ್ಪೋಸ್ ಮಾಡಬೇಕು ಅಂತ. ಈಗ ವಕ್ಫ್ ವಿಚಾರವಾಗಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದ್ರು. ವಕ್ಫ್ ಬೋರ್ಡಲ್ಲಿ ಮುಸ್ಲಿಮರ ಧಾರ್ಮಿಕ ಬೋರ್ಡಿನಲ್ಲಿ ಮುಸ್ಲಿಮೇತರರನ್ನು ಸದಸ್ಯರಾಗಿ ಹಾಕಬೇಕು ಅಂತ ನೀವು ಕಾನೂನು ಮಾಡಿದ್ದೀರಲ್ಲ, ಹಿಂದೂಗಳು ಇರುವಂತಹ ಬೋರ್ಡಿನಲ್ಲಿ, ಮಂಡಳಿಯಲ್ಲಿ ಮುಸ್ಲಿಮರನ್ನು ಹಾಕ್ತೀರಾ ಅಂತ ಪ್ರಶ್ನೆ ಕೇಳ್ತು. ಹಾಗಾಗಿ ಆ ಅಂಶಗಳಿಗೆಲ್ಲದಕ್ಕೂ ನಾನು ಸ್ಟೇ ಕೊಡ್ತೀನಿ ಅಂತಿತ್ತು. ಆದರೆ ನೀವು ಸ್ಟೇ ಕೊಡೋದು ಬೇಡ, ನಾವೇ ಅದಕ್ಕೆ ತಡೆ ಹಾಕ್ಬಿಡ್ತೀವಿ, ನೀವು ಮುಂದಿನ ನಿಮ್ಮ ತೀರ್ಪು ಕೊಡೋವರೆಗೂ ಸಹ ನಾವು ಅದನ್ನು ಮಾಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರನೇ ಅಫಿಡವಿಟ್ ಸಲ್ಲಿಸ್ತು ನಿನ್ನೆ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈಗ ವಿಲನ್ ಆಗೋಗಿದೆ. ಸುಪ್ರೀಂ ಕೋರ್ಟನ್ನು ಆ ರೀತಿ ಶರಿಯತ್ ಕೋರ್ಟ್ ಅಂತ ಕರೆಯುವ ಮಟ್ಟಕ್ಕೆ ಕೆಲವು ಅನಿಷ್ಟ ಪೀಡೆಗಳು, ಸಮಾಜಘಾತುಕ ಶಕ್ತಿಗಳು, ಅಂಥವುಗಳಲ್ಲಿ ಕೆಲವುಗಳನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫಾಲೋ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ನಾಚಿಕೆಗೇಡಿನ ವಿಚಾರ ನೋಡಿ. ದ್ವೇಷ ಭಾಷಣ ಮಾಡೋರು, ಈ ರೀತಿ ಕಮೆಂಟ್ಗಳು ಮಾಡೋರು, ಇವರನ್ನು ಫಾಲೋ ಮಾಡೋದು ಮೋದಿ. ಯಾರ ಯೋಗ್ಯತೆ ಏನೇನು ಅನ್ನೋದು ಅಲ್ಲೇ ಅರ್ಥ ಆಗುತ್ತೆ ನಮಗೆ. ಅದೇನೇ ಆಗಲಿ, ಸುಪ್ರೀಂ ಕೋರ್ಟ್ ವಂಡರ್ಫುಲ್ ಕೆಲಸ ಮಾಡ್ತಾ ಇದೆ. ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದ ತಕ್ಷಣವೇ
ಪೂರ್ತಿ ಬದಲಾವಣೆಯ ರೂಪದಲ್ಲಿ ಸುಪ್ರೀಂ ಕೋರ್ಟ್ ನಿಂತಿದೆ. ಈ ದೇಶದ ಸಂವಿಧಾನ, ಈ ದೇಶದ ಪ್ರಜೆಗಳ ಹಕ್ಕುಗಳನ್ನು ಕಾಪಾಡೋದಕ್ಕೆ ಕಟಿಬದ್ಧವಾಗಿ ನಿಂತಿದೆ. ಅದಕ್ಕೆ ನಾವೆಲ್ಲರೂ ಸಹ ಬೆಂಬಲ ಕೊಡಬೇಕು. ಈ ಪುಡಿ ರೌಡಿಗಳು ಈ ರೀತಿ ಶರಿಯತ್ ಕೋರ್ಟ್ ಅಂತ ಕರೆಯೋದು, BJP ಏಜೆಂಟ್ ಥರ ಕೆಲಸ ಮಾಡ್ತಿರುವಂತಹ ಉಪರಾಷ್ಟ್ರಪತಿ ಈ ಸುಪ್ರೀಂ ಕೋರ್ಟನ್ನು ಹೈಪರ್ ಅಥವಾ ಸೂಪರ್ ಸಂಸತ್ ಅಂತ ಕರೆಯೋದು, ಅದಕ್ಕೆಲ್ಲ ಯಾವುದು ಕೂಡ ಪರಿಣಾಮ ಬೀರಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಿದೆ, ಅದು ನ್ಯಾಯಬದ್ಧವಾಗಿಯೇ ಕೆಲಸ ಮಾಡುತ್ತೆ, ನ್ಯಾಯಬದ್ಧವಾಗಿಯೇ ಕೆಲಸ ಮಾಡಬೇಕು. ಅದೇ ಈ ದೇಶದ ಸಂವಿಧಾನದ ಆಶಯ. ಆದರೆ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತ ಇರುವ ಮನಸ್ಥಿತಿಗಳು ಅದನ್ನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಆದರೆ ಇದಕ್ಕೆಲ್ಲದಕ್ಕೂ ಸಹ ಸುಪ್ರೀಂ ಕೋರ್ಟ್ ಆಗಬಹುದು ಅಥವಾ ಈ ದೇಶದ ಜನ ಆಗಬಹುದು, ಯಾವ ರೀತಿ ಪಾಠ ಕಲಿಸ್ಬೇಕು ಪಾಠ ಕಲಿಸ್ತಾರೆ ಒಂದಿನ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.